ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಹೋಗ್ತಾ ಇರೋದು ಬೆಂಗಳೂರಿಂದ ಕೇವಲ 2 ಗಂಟೆ ಡ್ರೈವ್ ಮಾಡಿದ್ರೆ ಸಿಗುವಂತಹ ಸಂಗಮ ಮತ್ತು ಮೇಕೆದಾಟು ಅನ್ನೋ ಪ್ಲೇಸ್ಗೆ. ಅದೆಲ್ಲಪ್ಪ ಇರೋದು ಅಂತಂದ್ರೆ Powerful people make places powerful. ಎಸ್ ಹೌದು, ಕನಕಪುರ ಸಿಟಿ ಎಂಟರ್ ಆಗಿ ಅಲ್ಲಿಂದ ನೀವು 2ನೇ ಸರ್ಕಲ್ ಅಲ್ಲಿ ಲೆಫ್ಟ್ ತಗೊಂಡ್ರೆ ನಿಮಗೆ ಸಿಗುತ್ತೆ ಸಂಗಮ ರೋಡ್. ಅಲ್ಲಿಂದ ಸೀದಾ 25 ಕಿಲೋಮೀಟರ್ ನೀವು ಹೋದ್ರೆ ಮೊದಲು ಸಿಗೋದೆ ನಿಮಗೆ ಫಾರೆಸ್ಟ್ ಚೆಕ್ ಪೋಸ್ಟ್. ಎಸ್, ರೆಕಾರ್ಡ್ ಮೇಂಟೆನೆನ್ಸ್ ಪರ್ಪಸ್ ಇಂದ ಒಂದು ಬುಕೆಟ್ ಇಡ್ತಾರೆ. ಅಲ್ಲಿ ನೀವು ನಿಮ್ಮ ಗಾಡಿ ಮತ್ತು ಫೋನ್ ನಂಬರ್ನ ಬರಿಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಗಮನಕ್ಕಿರಲಿ ಅಂತ ಹೇಳ್ತಾ ಇದ್ದೀನಿ, ಗಾಡಿ ಚೆಕ್ ಮಾಡ್ತಾರೆ, ಅಲ್ಲಿ ಡ್ರಿಂಕ್ ನಾಟ್ ಅಲೌಡ್. ದಯವಿಟ್ಟು ಯಾರು ಕೂಡ ಡ್ರಿಂಕ್ಸ್ನ ಕ್ಯಾರಿ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಫಾರೆಸ್ಟ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದಂಗೆ ನಮಗೆ ವೆಲ್ಕಮ್ ಮಾಡುತ್ತೆ ನಾವು ಹೋಗ್ತಿರುವಂಥ ಪ್ರವಾಸಿ ತಾಣ ಸಂಗಮ. 30 ರೂಪಾಯಿ ಪಾರ್ಕಿಂಗ್ ಫೀಸ್ ಅಂತ ಕಲೆಕ್ಟ್ ಮಾಡ್ಕೋತಾರೆ. ಬಟ್ ಪಾರ್ಕಿಂಗ್ ಜಾಗ ಮಾತ್ರ ವಿಶಾಲವಾಗಿರುತ್ತೆ. ಹಾಗೆ ನೀವು ನೋಡ್ತಾ ಇದ್ದೀರಾ, ಇಲ್ಲಿ KSRTC ಬಸ್ ಕೂಡ ಅವೈಲೇಬಲ್ ಇರುತ್ತೆ. ಇನ್ ಕೇಸ್ ಕಾರಲ್ಲಿ ಬಂದಿಲ್ಲ ಅಂತಂದ್ರೆ ಅವರು ಬಸ್ಸಲ್ಲಿ ಕನಕಪುರದಿಂದ ಬರ್ಬೋದು. ಓ, ನಾನೇ ಬೇಗ ಬಂದೆ ಅಂದ್ರೆ ನನಗಿಂತ ಬೇಗ ಬಂದ ಜನ ಆಲ್ರೆಡಿ ಈ ಜಾಗನ ಎಂಜಾಯ್ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಸಂಗಮ ಅಂದ್ರೆ ಇಷ್ಟೇ, ಕಾವೇರಿ ಮತ್ತು ಅರ್ಕಾವತಿನ 2 ನದಿಗಳು ಸೇರುವಂತ ಜಾಗ. ಇನ್ ಕೇಸ್ ನೀವು ನೇಚರ್ ಎಂಜಾಯ್ ಮಾಡೋಕ್ಕೆ ಒಂದು ನೈಟ್ ಸ್ಟೇ ಆಗ್ತೀರಾ ಅಂತಂದ್ರೆ ನಿಮಗೆ KSDC ಅವ್ರ ಕಡೆಯಿಂದ ರೂಮ್ ಫೆಸಿಲಿಟೀಸ್ ಕೂಡ ಇದೆ. ಇವಾಗ ಬಂದೆ ನೋಡಿ, ಯಾರ್ಯಾರು ಮೀನು ತಿನ್ನಕ್ಕೆ ಇಷ್ಟಪಡ್ತಾರೋ ಇಲ್ಲಂತೂ ಬೇಜಾನ್ ಅಂಗಡಿಗಳಿವೆ. ಎಲ್ಲ ಕೂಡ ಇಲ್ಲೇ ನದಿಲಿ ಹಿಡಿದಂಥ ಫ್ರೆಶ್ ಮೀನುಗಳು. ನಿಮಗೆ ಫಿಶ್ ತವಾ ಫ್ರೈ ಬೇಕೋ ಅಥವಾ ಫಿಶ್ ಫ್ರೈ ಬೇಕೋ, ಏನು ಕೇಳಿದ್ರು ಪಟ್ ಅಂತ ಮಾಡ್ಕೊಡ್ತಾರೆ ಇಲ್ಲಿ. ಬಿಸಿ ಬಿಸಿ ಫಿಶ್ ತಿಂದ ನಂತರ ಮೇಕೆದಾಟು ಹೋಗ್ಬೇಕು ಅಂತಂದ್ರೆ ಅಲ್ಲೇ ಬಸ್ಗಳು ಇರ್ತವೆ. ಸೊ ಅವ್ರು ನಿಮ್ಗೆ ಚಾರ್ಜ್ ಮಾಡ್ತಾರೆ 50 ರೂಪಾಯಿ, ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಡ್ಬಂದು ಬಿಡ್ತಾರೆ. ನಮ್ಮ ಕಾವೇರಿ ನದಿ ಪಕ್ಕ ಆಫ್ ರೋಡಲ್ಲಿ ಟೀಕ್ ಫಾರೆಸ್ಟ್ ಅಲ್ಲಿ ಹೋಗ್ತಿದ್ರೆ ಅದು ಮಜಾನೇ ಬೇರೆ. ಇನ್ನೇನ್ ನೇಚರ್ ಎಂಜಾಯ್ ಮಾಡ್ತಾ ಇದೀವಿ ಅನ್ನೋಷ್ಟರಲ್ಲಿ ನಮ್ಗೆ ಸಿಗುತ್ತೆ ಮೇಕೆದಾಟು. ವ್ಯೂನ ಡೀಪ್ ಆಗಿ ಎಂಜಾಯ್ ಮಾಡಬೇಕು ಅಂತಂದ್ರೆ ನಾವು ಸ್ವಲ್ಪ ಮೆಟ್ಲಿಂದು ಕೆಳಗಡೆ ಹೋಗ್ಬೇಕಾಗುತ್ತೆ. ಮೆಟ್ಲಿಲಿಕ್ಕೆ ಆಗಲ್ಲ ಅಂದ್ರೂ ಪರವಾಗಿಲ್ಲ, ಮೇಲ್ ನಿಂತು ಕೂಡ ನದಿ ಹರಿಯೋದನ್ನ ನೋಡಿ ಎಂಜಾಯ್ ಮಾಡ್ಬೋದು. ನಾನು ಪರ್ಸನಲ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಟೂರಿಸ್ಟ್ಗಳಿಗೆ ಯಾವುದೇ ರೀತಿ ಅನಾಹುತ ಆಗದಿರಂಗೆ ಸೇಫ್ಟಿ ಮೆಜರ್ಸ್ ಮತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಯಾಕೆ ಅಪ್ರಿಷಿಯೇಟ್ ಮಾಡಿದೆ ಅಂತ ನೀವು ನೋಡ್ತಿರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಫ್ಯಾಮಿಲಿ ಮೆಂಬರ್ಸ್ಗಳು ಆರಾಮಾಗಿ ಬರ್ತಾರೆ. ಇವಾಗ ನೀವು ನೋಡ್ತಾ ಇದ್ದೀರಾ, ಕಾವೇರಿ ನದಿ ಕರ್ನಾಟಕದಲ್ಲಿ ಹರಿಯುವಂತ ಕಟ್ಟ ಕಡೆಯ ಪ್ರದೇಶ ಮೇಕೆದಾಟು. ಓಕೆ, ಇದು ಇವತ್ತಿನ ನನ್ನ ಜರ್ನಿ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ದಯವಿಟ್ಟು ಲೈಕ್ ಮತ್ತೆ ಫಾಲೋ ಮಾಡೋದಂತೂ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.